ಇನ್ನು ಬಿಜೆಪಿಯ ಬರ ಅಧ್ಯಯನ ತಂಡದಿಂದ ಇವತ್ತು ಏನು ವರದಿ ಏನು ಸಲ್ಲಿಕೆ ಆಗುತ್ತೆ. ಆ ವರದಿ ಸಲ್ಲಿಕೆ ಆದ ನಂತರ ನಾಳೆ ಯಾವ ರೀತಿಯಾದಂತಹ ಟ್ಯಾಕಲ್ ಆಗುತ್ತೆ ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇರುವಂಥದ್ದು. ಇನ್ನು ಬರ ಅಧ್ಯಯನದ ವರದಿ ಸಲ್ಲಿಕೆ ಆಗುತ್ತೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಂದು ಟೀಮನ್ನು ರಚನೆ ಮಾಡಿರ್ತಾರೆ. ಆ ಟೀಮ್ ಕಂಪ್ಲೀಟ್ ಆಗಿ ರಾಜ್ಯಾದ್ಯಂತ ಓಡಾಡಿ ಎಲ್ಲ ಅಂದರೆ ಬರಕ್ಕೆ ಒಳಗಾಗಿರುವಂತಹ ಈ ತಾಲೂಕುಗಳಾಗಿರಬಹುದು, ಗ್ರಾಮಗಳಾಗಿರಬಹುದು, ಏನೆಲ್ಲ ಇವೆ ಅದೆಲ್ಲದರ ಒಂದು ಅಧ್ಯಯನವನ್ನು ಮಾಡಿ ಇವತ್ತು BY ವಿಜಯೇಂದ್ರ ಅವರಿಗೆ ವರದಿಯನ್ನು ಸಲ್ಲಿಕೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ವರದಿ ಏನಿದೆ ಅದು ಹಿರಿಯ ಶಾಸಕರ ನೇತೃತ್ವದಲ್ಲಿ ಆಗಿರುವಂತಹ ಒಂದು ವರದಿ. ಅದು ಆ ತಂಡವನ್ನು ರಚನೆ ಮಾಡಿರ್ತಾರೆ BY ವಿಜಯೇಂದ್ರ. ಹೀಗಾಗಿ ಸದನದಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸಲು ಈ ಒಂದು ವರದಿ ಏನಿದೆ ಅದು ಪ್ರಮುಖವಾದಂತಹ ಒಂದು ಅಂಶ ಆಗಿದೆ. ಯಾಕಂತಂದರೆ ಸರಿಯಾದಂತಹ ರೀತಿಯಲ್ಲಿ ಬರ ನಿರ್ವಹಣೆಯನ್ನು ಸರ್ಕಾರ ಮಾಡಿಲ್ಲ. ಕೇವಲ ಹಾರೈಕೆಯ ಉತ್ತರಗಳಾಗಿರ್ಬೋದು, ಅದೇ ರೀತಿಯಾಗಿ ರೈತರಿಗೆ ಸರಿಯಾದಂತಹ ರೀತಿಯಲ್ಲಿ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಯಾವ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿಲ್ಲ. ರೈತರಿಗೆ ಯಾವುದೇ ರೀತಿಯಾದಂತಹ ಅನುಕೂಲಗಳನ್ನು ಕೂಡ ಮಾಡಿಲ್ಲ. ಮತ್ತು ಬರ ಏನು ಬಂದಿದೆಯಲ್ಲ, ಮಳೆ ಕೊರತೆಯಿಂದಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ ಬರ ಏನು ಆವರಿಸ್ಕೊಂಡಿರುವಂಥದ್ದು, ಆ ರೈತರಿಗೆ ಸರಿಯಾದಂತಹ ರೀತಿಯಲ್ಲಿ ಪರಿಹಾರ ಸಿಕ್ಕಿಲ್ಲ. ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ವರದಿ ಇರಬಹುದಿದು. ಸದ್ಯ ಅದನ್ನು BY ವಿಜಯೇಂದ್ರ ಅವರಿಗೆ ಈ ಹಿರಿಯ ಶಾಸಕರ ಒಂದು ತಂಡ ಏನಿತ್ತು ಅದು ಸಲ್ಲಿಕೆಯನ್ನು ಮಾಡುತ್ತೆ. ಅದರಲ್ಲಿರುವಂತಹ ಅಂಶಗಳನ್ನು ಇಟ್ಟುಕೊಂಡು ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ನಿಟ್ಟಿನಲ್ಲಿ ಈಗ BJP ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಹೀಗಾಗಿ ಈ ಬರ ಅಧ್ಯಯನ ತಂಡ ನೀಡುವಂತಹ ಈ ಏನು ವರದಿ ಏನಿದೆ ಅದು ನಾಳಿನ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧವಾಗಿ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ BJP ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರ್, ನೋಡ್ತಾ ಇದ್ದೀವಿ ಇದರಲ್ಲಿರುವಂತಹ ಅಂದರೆ ಈ ಒಂದು ವರದಿ ಏನಿದೆ ಅದು ಎಷ್ಟು ಪ್ರಮುಖ ಆಗುತ್ತೆ, BJPಗೆ ಎಷ್ಟು ಅಸ್ತ್ರವಾಗುತ್ತೆ, ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಇಕ್ಕಟ್ಟಿಗೆ ಸಿಲುಕಿಸುವಂತಹ ನಿಟ್ಟಿನಲ್ಲಿ BJPಗೆ ಅದು ಅನುಕೂಲ ಆಗುತ್ತೆ, ಮತ್ತು ಯಾವೆಲ್ಲ ಅಂಶಗಳು ಈ ಒಂದು ವರದಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ವಿಶ್ವನಾಥ್, ನೀವು ಹೇಳಿದಾಗೆ ಇದು ಬಹಳ ಪ್ರಮುಖವಾದಂತ ವಿಚಾರ BJPಗೆ. ಯಾಕಂದ್ರೆ ಬರ ಅಂತ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂತ ಹೋಗಿ ನೋಡಿಲ್ಲ ಇವರು ಸಚಿವರು, ಯಾರು ಕೂಡ ಸ್ಥಳಕ್ಕೆ ಹೋಗಿಲ್ಲ, ಈಗ ಹೋಗ್ತಾ ಇದ್ದಾರೆ ಅಂತ ಆರೋಪವನ್ನ BJP ಅವರು ಮಾಡ್ತಾ ಇದ್ದಾರೆ. ಸದನದಲ್ಲಿ ಈ ವಿಚಾರವನ್ನ ಇಟ್ಕೊಂಡು ಚರ್ಚೆ ಮಾಡ್ಬೇಕು ಅಂತಂದ್ರೆ BJP ಬಳಿ ಅಥವಾ ವಿಪಕ್ಷದ ಬಳಿ ಅಂಕಿಅಂಶಗಳು ಇರ್ಬೇಕಾಗತ್ತೆ, ಸ್ಪಷ್ಟವಂತ ಅಂಕಿಅಂಶಗಳು ಇರ್ಬೇಕಾಗತ್ತೆ. ಅಂತ ಒಂದು ಅಂಕಿಅಂಶವನ್ನ ಕಲೆ ಹಾಕುವಂತ ಕೆಲಸವನ್ನ BJP ಟೀಮ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು 5-6 ಟೀಮ್ ಅನ್ನ ಮಾಡಲಾಗಿತ್ತು. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೇಂದ್ರಗಳಿಗೂ ಹೋಗಿ ಅಲ್ಲಿ ತಾಲೂಕು ಮಟ್ಟಕ್ಕೂ ಹೋಗಿ ರೈತರಿಂದ ಹೆಚ್ಚು ಮಾಹಿತಿಯನ್ನ ಕಲೆ ಹಾಕಿ ಮತ್ತು ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಏನೇನಾಗಿದೆ ಅನ್ನೋಂಥ ಅಂಕಿಅಂಶಗಳನ್ನ ಕಲೆ ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ರಾಜ್ಯ ಸರ್ಕಾರ ಈಗ ಪರಿಹಾರ ಕೊಡುವಂತ ಸಂದರ್ಭದಲ್ಲಿ ಎಕರೆಗೆ 100 ರೂಪಾಯಿನೋ ಎಕರೆಗೆ 200 ರೂಪಾಯಿನೋ ಈ ರೀತಿಯಲ್ಲಿ ಕೊಡುವಂತ ಕೆಲಸವನ್ನ ಮಾಡಿದಾಗ ಅಂಕಿಅಂಶವನ್ನ ಇಟ್ಕೊಂಡು ಏನೇನು ನಷ್ಟ ಆಗಿದೆ ರೈತರಿಗೆ, ಮುಂಗಾರು ವಿಳಂಬ ಆಗಿರುವಂತ ಕಾರಣಕ್ಕಾಗಿ ಬಿತ್ತನೆ ಮಾಡಿದಂತ ಬೆಳೆ ಕೈಗೆ ಬರ್ತೇನೆ ಎಷ್ಟು ಮಟ್ಟಿಗೆ ನಷ್ಟ ಆಗಿದೆ, ಇದೆಲ್ಲವೂ ಕೂಡ ಸ್ಥಳದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಬಂದಿರೋ ಕಾರಣಕ್ಕಾಗಿ BJPಗೆ ಇದು ಬಹಳ ಅನುಕೂಲ ಆಗತ್ತೆ. ಮತ್ತೆ ಮಾತೆತ್ತಿದ್ರೆ ರಾಜ್ಯ ಸರ್ಕಾರ ಕೇಂದ್ರ ಅನುದಾನ ಕೊಡ್ಬೇಕಾಗಿತ್ತು, NDRF SDRF ಎಲ್ಲ ಕೊಡ್ಬೇಕಾಗಿತ್ತು, ಬರಕ್ಕೆ ನೆರೆಗೆ ಎಲ್ಲದಕ್ಕೂ ಕೂಡ ಮಾತನ್ನ ಹೇಳುತ್ತೆ. ಸೊ ಎಷ್ಟನ್ನ ನೀವು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಮನವಿ ಮಾಡಿದ್ದೀರಿ, ಮನವಿ ಮಾಡದೇನೆ ಕೇಂದ್ರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮನವಿ ಮಾಡಬೇಕು ಅಂದ್ರೆ ರಾಜ್ಯ ಸರ್ಕಾರದ ಬಳಿ ಅಂಕಿಅಂಶ ಏನಿದೆ ಇದೆಲ್ಲವನ್ನು ಕೂಡ ಕೇಳಲಿಕ್ಕೆ ಅನುಕೂಲ ಆಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು BJP ಬರ ಅಧ್ಯಯನ ತಂಡ ಮಾಹಿತಿಯನ್ನು ಸಂಗ್ರಹ ಮಾಡಿತ್ತು. ಅದನ್ನ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಇವತ್ತು ವರದಿಯನ್ನ ಕೊಡ್ಲಿಕ್ಕಿದ್ದಾರೆ. ಈ ವರದಿಯನ್ನ ತೆಗೆದುಕೊಂಡ ನಂತರದಲ್ಲಿ BJP ಒಳಗಡೆ ಅದನ್ನ ಪ್ರಮುಖರನ್ನು ಕೂಡ ಚರ್ಚೆ ಮಾಡ್ತಾರೆ. ಯಾರೆಲ್ಲ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು, ಅಂಶಗಳನ್ನ ಇಟ್ಕೊಂಡು ಏನೇನು ಅಂಶಗಳನ್ನ ಸದನದ ಮುಂದೆ ಇಡಬೇಕು, ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಿಸೋದಕ್ಕೆ ಏನೆಲ್ಲ ಮಾತಾಡಬೇಕು ಅನ್ನೋದ್ರ ಕುರಿತಾಗಿ ಚರ್ಚೆಯನ್ನ ಮಾಡ್ತಾರೆ. ಸಮಗ್ರವಾದಂತ ಮಾಹಿತಿ ಇವರ ಬಳಿ ಇರೋದ್ರಿಂದ ರಾಜ್ಯ ಸರ್ಕಾರದ ಮುಂದೆ ಬಹಳ ಗಟ್ಟಿಯಾಗಿ ಮಾತನಾಡ್ಲಿಕ್ಕೂ ಕೂಡ ಅನುಕೂಲ ಆಗತ್ತೆ. ಮೇಲ್ಮನೆ ಮತ್ತು ಕೆಳಮನೆ, ವಿಧಾನಸಭೆ ಮತ್ತು ಪರಿಷತ್ನ ಎರಡೂ ಕಡೆಯಲ್ಲೂ ಸಹಿತ ಈ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ಬೇಕು ಅಂತೇಳಿ BJP ಪ್ಲಾನ್ ಮಾಡ್ಕೊಂಡಿದೆ. ಅದಕ್ಕೋಸ್ಕರನೇ ಈ ಬರದ ಅಧ್ಯಯನವನ್ನ ಮಾಡಿ ಈಗ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡು ಬಂದಿದೆ. ವಿಶ್ವನಾಥ್, ಧನ್ಯವಾದ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.